ಮದುವೆ ಎಂದ ತಕ್ಷಣ ನಿಮಗೆಲ್ಲ ಏನು ನೆನಪಾಗುತ್ತೆ? ಬಂಧು ಬಳಗ, ಕಸಿನ್ಸ್, ಗೆಟ್ ಟುಗೆದರ್, ಹಾಡು, ಹರಟೆ, ನಗು. ಇದೆಲ್ಲದರ ಜೊತೆಗೆ ಒಳ್ಳೆ ಊಟ, ಬ್ಯೂಟಿಫುಲ್ ಡೆಕೋರೇಷನ್ ಮತ್ತು ರಿಟರ್ನ್ ಗಿಫ್ಟ್ಸ್. ಇದು ಮದುವೆ ಸಮಾರಂಭಗಳ ಒಂದು ಮುಖವಾದರೆ, ಇನ್ನೊಂದು ಪ್ರತಿ ಹಂತದಲ್ಲೂ ಉತ್ಪತ್ತಿಯಾಗುವ ಕಸದ ರಾಶಿ. ಭಾರತದಲ್ಲಿ ಮದುವೆ ಎನ್ನುವ ಸಮಾರಂಭಕ್ಕೆ ವಿಶೇಷ ಆದ್ಯತೆ ಇದೆ. ಸರಿಸುಮಾರು 1 ಕೋಟಿಗೂ ಹೆಚ್ಚು ಮದುವೆಗಳು ಭಾರತದಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಸುಮಾರು 3 ದಿನಗಳ ಕಾಲ ನಡೆಯುವ ಮದುವೆಯಲ್ಲಿ ಏನಿಲ್ಲ ಎಂದರೂ 800 kgಯಷ್ಟು ಮಿಶ್ರ ಕಸ ಉತ್ಪತ್ತಿಯಾಗುತ್ತೆ. ಮತ್ತು ಈ ಕಸ ಸೇರೋದೆಲ್ಲಿಗೆ? ಲ್ಯಾಂಡ್ಫಿಲ್ಗೆ. ಹಾಗಿದ್ರೆ ಕಸಮುಕ್ತವಾಗಿ ಮದುವೆ ಮಾಡಬಹುದೇ ಎಂಬ ಪ್ರಶ್ನೆಗೆ ಉತ್ತರ ಈ ಕುಟುಂಬ. ಇವರ ಕುಟುಂಬದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮಗಳಾದರೂ ಅದು ಝೀರೋ ವೇಸ್ಟ್ ಕಾರ್ಯಕ್ರಮಗಳಾಗಿರುತ್ತೆ. 6 ತಿಂಗಳ ಹಿಂದೆ ಅನುಪಮ, ಅ ಸೂಪರ್ ಎಕೋ ವಾರಿಯರ್, ತಮ್ಮ ಮಗನ ಮದುವೆಯನ್ನ ಝೀರೋ ವೇಸ್ಟ್ ವೆಡ್ಡಿಂಗ್ ಮಾಡಿದ್ರು. ಈಗ ಅನುಪಮ ಅವರ ಅಣ್ಣ ಮತ್ತು ಅತ್ತಿಗೆ ಅಶೋಕ್ ಮತ್ತು ಆಶಾ ಅವರು ತಮ್ಮ ಮಗಳ ಮದುವೆಯನ್ನು ಪ್ಲಾಸ್ಟಿಕ್ ಫ್ರೀ ಮತ್ತು ಝೀರೋ ವೇಸ್ಟ್ ವೆಡ್ಡಿಂಗ್ ಆಗಿ ಯಶಸ್ವಿಯಾಗಿ ನೆರವೇರಿಸಿದ್ರು. ಇಡೀ ಕುಟುಂಬದವರೆಲ್ಲ ಒಗ್ಗೂಡಿ ಪರಿಸರ ಸ್ನೇಹಿ ಮದುವೆ ಮಾಡುವ ನಿರ್ಧಾರ ಮಾಡಿದ್ದು ಶ್ಲಾಘನೀಯ. ನಿಮ್ಮ ಸಣ್ಣ ಕೊಡುಗೆ ತುಂಬ ಅವಶ್ಯಕ. ಬಿಸಾಡಬಹುದಾದಂಥ ವಸ್ತುಗಳನ್ನು ಬಳಸಬೇಡಿ, ಪ್ಲಾಸ್ಟಿಕ್ಕನ್ನು ಬಳಸಬೇಡಿ. ಈಗಾಗಲೇ ನೀವು ಹೊಂದಿರುವುದಕ್ಕೆ ಮತ್ತೆ ಹೊಸದಾಗಿ ಸಂಪನ್ಮೂಲಗಳನ್ನು ಖರೀದಿಸಬೇಡಿ. ಹೀಗೆ ನಾವು ಲ್ಯಾಂಡ್ಫಿಲ್ಗೆ ಸೇರದಂತೆ ಬಹಳಷ್ಟು ಉಳಿಸಬಹುದು. ಮದುವೆಯ ಛತ್ರದಲ್ಲೂ ಮತ್ತು ಮನೆಯಲ್ಲೂ ಏಕಮಾತ್ರ ಬಳಕೆಯ ವಸ್ತುಗಳನ್ನು ಬಳಸದೆ ಬಾಳೆ ಎಲೆಯಲ್ಲಿ ಊಟ, 2800 ತಟ್ಟೆ ಊಟವನ್ನು ಬಡಿಸಲಾಗಿತ್ತು ಮತ್ತು ಸ್ಟೀಲ್ ಕಟ್ಲರಿಗಳನ್ನೇ ಬಳಸಲಾಗಿತ್ತು. ಈ ಸ್ಟೀಲ್ ಕಟ್ಲರಿಯನ್ನು ಅದಮ್ಯ ಚೇತನ ಸ್ಟೀಲ್ ಕಟ್ಲರಿ ಬ್ಯಾಂಕ್ನಿಂದ ಉಚಿತವಾಗಿ ತರಿಸಿಕೊಳ್ಳಲಾಗಿತ್ತು. ಮದುವೆಯ ಎಲ್ಲ ಅಲಂಕಾರಗಳನ್ನು ನೈಜ ಮತ್ತು ಸ್ಥಳೀಯ ಹೂವುಗಳನ್ನೇ ಬಳಸಿ ಮಾಡಲಾಗಿತ್ತು. ಅತಿಥಿಗಳಿಗೆ ರಿಟರ್ನ್ ಗಿಫ್ಟ್ ಮತ್ತು ತಾಂಬೂಲವನ್ನು ಬಟ್ಟೆ ಚೀಲದಲ್ಲಿಯೇ ನೀಡಲಾಗಿತ್ತು. ಇದೆಲ್ಲದರ ಜೊತೆಗೆ ಉತ್ಪತ್ತಿಯಾಗುತ್ತಿದ್ದ ಕಸವನ್ನು ಸ್ಥಳದಲ್ಲಿಯೇ ಸರಿಯಾಗಿ ವಿಂಗಡಿಸಿ ಹಸಿ ಕಸವನ್ನು ಕಂಪೋಸ್ಟ್ಗೆ, ಒಣ ಕಸವನ್ನು ರೀಸೈಕ್ಲಿಂಗಿಗೆ ಕಳುಹಿಸಲಾಯಿತು. ಈ ಒಂದು ನಿರ್ಧಾರದಿಂದಾಗಿ ಮದುವೆಯಲ್ಲಿ 15,000ದಷ್ಟು ಸಿಂಗಲ್ ಯೂಸ್ ಡಿಸ್ಪೋಸಬಲ್ಸ್ಗಳನ್ನು ಬಳಸದಂತೆ ತಡೆಯಲಾಯಿತು. ಅಷ್ಟೇ ಅಲ್ಲದೆ ಸುಮಾರು 650 kgಯಷ್ಟು ಹಸಿ ಕಸವನ್ನು ಲ್ಯಾಂಡ್ಫಿಲ್ಗೆ ಕಳಿಸದೆ ಕಂಪೋಸ್ಟ್ ಮಾಡಲಾಯಿತು. ಇನ್ನು 80 kgಯಷ್ಟು ಒಣಕಸವನ್ನು ರೀಸೈಕ್ಲಿಂಗಿಗೆ ಕಳುಹಿಸಲಾಯಿತು. ಒಂದು ಮದುವೆಯಲ್ಲಿ ಕಡಿಮೆ ಕಸ ಉತ್ಪತ್ತಿ ಮಾಡುವ ಹೊಣೆ ನಮ್ಮದು. ಅದನ್ನು ಸಾಧಿಸಲು ಕೆಲವು ಸಲಹೆಗಳು ಇಂತಿವೆ. ಮೊದಲನೇದಾಗಿ, ಒಳ್ಳೆಯ ಯೋಜನೆ ಮತ್ತು ಅದಕ್ಕೆ ಬೇಕಾಗಿರುವ ವಸ್ತುಗಳು. ಇದೆಲ್ಲದರ ಜೊತೆಗೆ ಉತ್ಪತ್ತಿಯಾದ ಕಸವನ್ನು ಕಳುಹಿಸಲು ಸೂಕ್ತ ಜಾಗ. ಎರಡನೆಯದು ಬಹುಮುಖ್ಯವಾದ ಸಲಹೆ ಏನೆಂದರೆ, ಸ್ವಚ್ಛತಾ ಸಿಬ್ಬಂದಿಗಳನ್ನು ಗೌರವಿಸುತ್ತಾ ಅವರೊಂದಿಗಿನ ಬಾಂಧವ್ಯವನ್ನು ಗಟ್ಟಿಗೊಳಿಸೋದು. ಇವರ ಪಾತ್ರ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಮೂರನೆಯದು ಸ್ಥಳೀಯ ಸ್ಟೀಲ್ ಕಟ್ಲರಿಗಳನ್ನು ತರಿಸಿಕೊಳ್ಳುವುದು ಮತ್ತು ಇಕೋ ಫ್ರೆಂಡ್ಲಿ ಡೆಕೋರೇಷನ್ಸ್ಗೆ ಆದ್ಯತೆ ನೀಡೋದು. ನಾಲ್ಕನೆಯದು ಸ್ಥಳದಲ್ಲಿಯೇ ವ್ಯವಸ್ಥಿತವಾದ ಕಸ ವಿಂಗಡಣೆ ಮತ್ತು ನಿರ್ವಹಣೆ. ಐದನೆಯದು ಕಸವನ್ನು ಲ್ಯಾಂಡ್ಫಿಲ್ಗೆ ಹೋಗದಂತೆ ತಡೆಯುವುದು. ಹಸಿ ಕಸವನ್ನು ಸರಿಯಾದ ರೀತಿಯಲ್ಲಿ ಕಂಪೋಸ್ಟ್ಗೆ ಕಳುಹಿಸಿ ನಂತರ ಒಣ ಕಸವನ್ನು ರೀಸೈಕ್ಲಿಂಗಿಗೆ ಕಳುಹಿಸೋದು. ಫ್ರೆಶ್ ವೆಜಿಟೇಬಲ್ ಪೀಲ್ಸನ್ನು ದನ ಕರುಗಳಿಗೆ ನೀಡುವುದು. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾದ ಸಲಹೆ ಏನೆಂದರೆ, ಇದೆಲ್ಲದರ ಮೇಲುಸ್ತುವಾರಿ ವಹಿಸಿ ಎಲ್ಲ ಕೆಲಸಗಳು ಸರಾಗವಾಗಿ ನಡೆಯಲಿ ಎಂದು ಒಬ್ಬ ವ್ಯಕ್ತಿಯನ್ನು ಬಂಧು ಬಳಗದಲ್ಲಿ ಅಥವಾ ಸ್ನೇಹಿತರಲ್ಲಿ ಗುರುತಿಸುವುದು ಅಥವಾ ಹೊರಗಿನ ಸಂಸ್ಥೆಯಿಂದ ನೇಮಿಸುವುದು ಅವಶ್ಯಕ. ಇನ್ನೊಂದು ಮುಖ್ಯವಾದ ವಿಷಯ, ಊಟದ ವ್ಯವಸ್ಥೆ ಮಾಡಿರುವ ಜಾಗದಲ್ಲಿ ಒಂದು ಪಂಕ್ತಿಗೆ ಸರಿಯಾದಷ್ಟು ಸಂಖ್ಯೆಯಲ್ಲಿ ಆಸನಗಳ ವ್ಯವಸ್ಥೆ ಮಾಡುವುದು. ಆಗ ಯಾವುದೇ ರೀತಿಯ ಅವಸರವಿಲ್ಲದೆ ಎಲ್ಲರೂ ಸರಾಗವಾಗಿ ಊಟ ಮಾಡಿ ಎಲೆ ಎತ್ತುವ ಜನ ಅವಸರವಿಲ್ಲದೆ ಸರಿಯಾಗಿ ಕಸ ವಿಂಗಡಣೆ ಮಾಡಬಹುದು. ಈ ರೀತಿಯಲ್ಲಿ ನಾವು ಸ್ವಚ್ಛತಾ ಸಿಬ್ಬಂದಿಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳದಂತೆ ನೋಡಿಕೊಳ್ಳಬಹುದು.
ತಮ್ಮ ರೂಢಿಯಲ್ಲಿಯೇ ಝೀರೋ ವೇಸ್ಟ್ ಎನ್ನುವ ಅಂಶವನ್ನು ಅಳವಡಿಸಿಕೊಂಡು ಅದನ್ನೇ ತಮ್ಮ ಸಂಸ್ಕೃತಿಯಾಗಿ ಕಾಪಾಡುತ್ತಿರುವುದು ನಿಜಕ್ಕೂ ಎಲ್ಲರಿಗೂ ಮಾದರಿ. ನಮ್ಮ ಪ್ರತಿ ಪ್ರಯತ್ನವು ಮತ್ತು ಉಪಕ್ರಮಗಳು ಝೀರೋ ವೇಸ್ಟ್ ಉಪಕ್ರಮಗಳೇ ಆಗಿರುತ್ತದೆ ಮತ್ತು ನಾನು ಪ್ರತಿಯೊಬ್ಬರೂ ಕೂಡ ಈ ಒಂದು ಉಪಕ್ರಮವನ್ನು ಅಳವಡಿಸಿಕೊಳ್ಳಲೇಬೇಕೆಂದು ಒತ್ತಾಯಿಸುತ್ತೇನೆ. ಏಕೆಂದರೆ ಹೀಗೆ ಮಾತ್ರ ನಾವು ಪ್ರಕೃತಿ ಸ್ನೇಹಿಗಳಾಗಬಹುದು. ಬೇರೆ ಯಾವ ಮಾರ್ಗವೂ ಇಲ್ಲ. ನಮ್ಮ ಪ್ರಾಚೀನ ಕಾಲದಲ್ಲಿ ನಾವು ಏಕಬಳಕೆಯ ವಸ್ತುಗಳ ಆವಿಷ್ಕಾರವೇ ಇಲ್ಲದಾಗ ಹೇಗೆ ಬದುಕುತ್ತಿದ್ದೇವೋ ಅದೇ ಹಳೆಯ ಸಂಸ್ಕೃತಿಯನ್ನು ಇಂದಿಗೂ ಕೂಡ ನಾವುಗಳು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ. ಮಗಳು ಮದುವೆ ಬಂದಾಗ ಮುಂಚೆನೇ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ, ನಾನು ಆದಷ್ಟು ಪ್ಲಾಸ್ಟಿಕ್ ಫ್ರೀ ಮದುವೆ ಎನಿ ಫಂಕ್ಷನ್ನ ಕಂಡಕ್ಟ್ ಮಾಡಬೇಕು ಅಂತ. ಸೊ ನಾವು ಮಿನಿಮಮ್ ವೇಸ್ಟು ಸಾಧ್ಯ ಆದರೆ ಝೀರೋ ವೇಸ್ಟನ್ನು ನಾವು ಜನರೇಟ್ ಮಾಡಬೇಕು ಅನ್ನೋದು ಒಂದು ನಮ್ಮ ಪ್ರಯತ್ನ. ಹೀಗೆ ಕಸ ಮುಕ್ತವಾಗಿ ಪ್ರತಿ ಕಾರ್ಯಕ್ರಮವನ್ನು ಸಂಭ್ರಮಿಸುವ ಎಲ್ಲ ಸಾಧ್ಯತೆಗಳು ಇದೆ. ಈ ಕುಟುಂಬದಂತೆ ನಾವುಗಳು ಒಂದಾಗಿ ಗಟ್ಟಿಯಾಗಿ ನಿರ್ಧರಿಸಬೇಕು ಅಷ್ಟೇ. ಈ ಮದುವೆಯನ್ನು ಕಸಮುಕ್ತ ಮದುವೆ ಮಾಡುವಲ್ಲಿ ಕುಟುಂಬದ ಬಹುಮುಖ್ಯ ಪಾತ್ರದ ಜೊತೆಯಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಬೆಂಗಳೂರು ತಂಡ ಮತ್ತು ಕ್ಲೀನಿಂಗ್ ಸ್ಟಾಫ್ ಇವರ ಕೊಡುಗೆಯೂ ಅಪಾರ. ಒಂದು ನಿರ್ಧಾರ, ಒಳ್ಳೆಯ ಯೋಜನೆ, ಪರಿಸರ ಸ್ನೇಹದ ಜವಾಬ್ದಾರಿ ಹೊತ್ತ ಕುಟುಂಬ, ದೃಢ ಬದ್ಧತೆ ಹೊಂದಿದ ತಂಡ ಇದ್ದಲ್ಲಿ ಇಂತಹ ಕಾರ್ಯಗಳು ಸರಳವಾಗುತ್ತದೆ. ಮದುವೆಯಲ್ಲಿ ಬಂಧು ಬಾಂಧವರ ಹಾರೈಕೆಯ ಜೊತೆಗೆ ಪಂಚಭೂತಗಳಾದ ಗಾಳಿ, ಆಕಾಶ, ನೀರು, ಬೆಂಕಿ ಮತ್ತು ಭೂಮಿ ತಾಯಿಯ ಆಶೀರ್ವಾದವು ಈ ರೀತಿ ಮಾತ್ರ ದೊರೆಯಲು ಸಾಧ್ಯ.